ನಮಸ್ಕಾರ. ರಾಮಕೃಷ್ಣ ಗುಂಜೂರು ಮತ್ತು ಈಗಲೇ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆ. ನಿನ್ನೆ ಮೊನ್ನೆಯಿಂದ ನೀವೆಲ್ಲ ಟಿ ವಿಗಳಲ್ಲಿ ನೋಡಿದಿರಿ. ಸಾರಾ ಗೋವಿಂದ್ ಅವರು ಮಾತಾಡಿದ್ದು, ನಿರ್ಮಾಪಕರು ಕೆ ಮಂಜು ಮಾತಾಡಿದ್ದು, ಚೇತನ್ ಏನು ಮೀಟು ಅಭಿಯಾನ ಶುರು ಮಾಡಿದಾರಲ್ಲ ಅದನ್ನು ಗೇಲಿ ಮಾಡಿ ಮಾತಾಡಿದ್ದನ್ನು ನಾನು ಗಮನಿಸಿದೆ. ಎಲ್ಲಿ ವಿಡಿಯೋದಲ್ಲಿ ಅನೇಕ ಸುದ್ದಿ ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡಿದರು. ಇದು ಕನ್ನಡದ ಚಿತ್ರರಂಗದ ಘನತೆಗೆ ಧಕ್ಕೆ ತೆಗೆರುವಂಥ ವಿಚಾರಗಳು. ಸಾರಾ ಗೋವಿಂದ್ ಏನು ಮಾತಾಡಿದ್ರು, ಜೊತೆಗೆ ಕೆ ಮಂಜು ಮಾತಾಡಿದಂಥ ಗೇಲಿ ಮಾಡಿದಂಥ ವಿಚಾರಗಳು ಸಂವಿಧಾನವನ್ನು ಕೆಣಕುವಂತಿತ್ತು, ಸಂವಿಧಾನವನ್ನು ಹೀಯಾಳಿಸುವಂತಿತ್ತು. ಇದು ಕನ್ನಡದ ಚಿತ್ರರಂಗಕ್ಕೆ ಒಂದು ಗೌರವ ಕೊಡುವಂಥ ನಡತೆ ಅಲ್ಲ. ಇದು ಕನ್ನಡದ ಚಿತ್ರರಂಗದಲ್ಲಿ ಮೀಟು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆ ಅಂತ ನಾನು ಸಾಬೀತು ಮಾಡಬಲ್ಲೆ. ಈಗಾಗಲೇ ಸಾಕ್ಷಿಗಳು ಸಿಕ್ಕಿದೆ. ಯಾವ್ಯಾವ ಸಾಕ್ಷಿ ಸಿಕ್ಕಿದೆ ಅಂದರೆ, ಆಡಿಷನ್ನಿಗೆ ಬಂದಂಥ ಪವಿತ್ರ ಗೌಡನ ದರ್ಶನ್ನು ಕ್ಯಾಚ್ ಹಾಕ್ಕೊಂಡಿದ್ದಲ್ಲೇನೆ. ಹೆಂಗೆ ಬಂತು? ಅವರು ಆಡಿಷನ್ನಿಗೆ ಬಂದಂಥ ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೊಳ್ದೇನೆ ಆಕೆ ನಂಬರ್ಗಳನ್ನು ತಗೊಂಡು ಫಾಲೋಅಪ್ ಮಾಡಿ ದರ್ಶನ್ನು ಎರಡನೇ ಮದುವೆ ಮಾಡ್ಕೊಂಡಿಲ್ವಾ? ಅದು ಮೀಟು ಅಲ್ವಾ? ಇಲ್ಲ ಪವಿತ್ರ ಗೌಡನೇ ಬಂದು ಇದನ್ನು ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಅದನ್ನು ಪಕ್ಕಕ್ಕಿಡಿ. ಇವತ್ತೊಂದು ವಿಡಿಯೋ ನೋಡಿದಿರಾ? ಅಶ್ಲೀಲವಾದಂಥ ಮಾತುಗಳನ್ನು ಬಳಸುವಂಥ ವಿಡಿಯೋ. ಯಾರು? ನಿರ್ಮಾಪಕರು, ಫೇಮಸ್ ನಿರ್ಮಾಪಕರು ಮಣಿರತ್ನಂ ಅವ್ರು ನೋಡಿ ಮಾತಾಡೋ ಮಾತುಗಳನ್ನು. ಹೀಗೆ ಮಾತಾಡೋರು ಹೆಣ್ಮಕ್ಳನ್ನು ಸುರಕ್ಷಿತವಾಗಿ ಗೌರವದಿಂದ ನೋಡ್ಕೊಳ್ತಾರೆ ಇಂಡಸ್ಟ್ರಿಯಲ್ಲಿ. ಸುಮ್ಮನೆ ಸುಗಂಧ ಬೀರ್ತಾ ಇದೆ ಸ್ಯಾಂಡಲ್ವುಡ್ ಅಂಥೇಳಿ ಸುಮ್ಮನೆ ಅನಾವಶ್ಯಕವಾಗಿ ಬಿಲ್ಡಪ್ಪನ್ನು ಕೊಡೋದನ್ನು ನಿಲ್ಲಿಸಿ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ 2013ರಲ್ಲಿ ಹೀಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಹೆಣ್ಮಕ್ಳು ಅನೇಕ ರೀತಿಯ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಕಾರಣ, ಈ ಥರ ಕೇಸುಗಳು ತುಂಬ ಜಾಸ್ತಿ ಆದ ಕಾರಣ. ಯಾಕಂತಂದರೆ ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಹೆಣ್ಮಕ್ಳು ಏನೋ ಹೊಟ್ಟೆ ಪಾಡಿಗೆ ಬಂದಿದ್ದಾಗ ಅಂಥ ದುರುಪಯೋಗ ಮಾಡಿಕೊಂಡು ಕಂಪನಿಯ ಅನೇಕ ಜನ ನಿಮ್ಮಂಥವರೆಲ್ಲ ದುರುಪಯೋಗ ಮಾಡಿಕೊಂಡು ಆಕೆ ಸಹಿಸ್ಕೊಳ್ಳೋಕ್ಕಾಗದೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ 2013ರಲ್ಲಿ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆ ಕಾನೂನನ್ನು ಭಾರತ ಸರ್ಕಾರ ಇಡೀ ದೇಶಕ್ಕೆ ಜಾರಿ ಮಾಡಿದೆ, ಪಾರ್ಲಿಮೆಂಟ್ ಪಾಸ್ ಮಾಡಿದೆ. ಅದರ ಪ್ರಕಾರ ಕನ್ನಡದ ಯಾವ್ಯಾವ ಬ್ಯಾನರ್ನಲ್ಲಿ ನೀವು ಚಿತ್ರ ನಿರ್ಮಾಣ ಮಾಡ್ತಾಯಿದ್ದೀರಿ ಅಲ್ಲಿ ಈ ಪೋಷ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿದ್ದೀರಾ? ಫಸ್ಟ್ ಉತ್ತರ ಕೊಡಿ. ನೀವು ಪೋಷ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕನ್ನಡದ ಚಿತ್ರರಂಗದ ಯಾವುದೇ ಬ್ಯಾನರಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಅದೆಲ್ಲ ಕೂಡ ಮಾಡಿದ್ದೀರಾ? ಫಸ್ಟ್ ಹೇಳಿ. ಮಾಡಿದ್ದೀರಿ ಅಂದರೆ ನಿಮ್ಮ ICC ಕಮಿಟಿಯ ವಿವರಗಳನ್ನು ಕೊಡಿ ನನಗೆ. ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಪೋಷ್ ಆ್ಯಕ್ಟ್ ಕೆಳಗಡೆ ರಚನೆ ಮಾಡಿದಂಥ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಅದರ ವಿವರಗಳನ್ನು ನೀವು ನಿಮ್ಮ ವೆಬ್ಸೈಟ್ಗಳಲ್ಲಿ ಎಲ್ಲರಿಗೂ ದಾಖಲೆ ಕೊಡಿ. ಮೀಡಿಯಾ ಕರೆದು ದಾಖಲೆಗಳನ್ನು ಬಿಡುಗಡೆ ಮಾಡಿ. ಮತ್ತು ನಿಮ್ಮ ಬ್ಯಾನರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ನಾವು ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಪ್ರತಿ ವರ್ಷ ತಿಳುವಳಿಕೆ ಕೊಟ್ಟಿದ್ದೀವಿ, ಅದಕ್ಕೆ ದಾಖಲೆ ಇದೆ ನೋಡಿ ಅಂತ ದಾಖಲೆ ಬಿಡುಗಡೆ ಮಾಡಿ. ನೋಡ್ತೀನಿ ನಾನು ಆಮೇಲೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅದರಲ್ಲಿ ನಿಮ್ಮ ಚಿತ್ರರಂಗದಲ್ಲಿ ಮೀಟು ಇದೆಯೋ ಇಲ್ವೋ ಅಂತ ಆಮೇಲೆ ನೋಡೋಣ. ಫಸ್ಟು ಪೋಷ್ ಆ್ಯಕ್ಟು ಇಂಪ್ಲಿಮೆಂಟ್ ಮಾಡಿದ್ರೋ ಇಲ್ವೋ ಅದನ್ನು ದೃಢೀಕರಿಸಿ ಅದಕ್ಕೆ ಸಾಕ್ಷಿಗಳನ್ನು ಕೊಡಿ. ಪಾಪ ಚೇತನ್ನು ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಿಂತಿರೆ ಆತನನ್ನು ಹೀಯಾಳಿಸಿ ಮಾತಾಡ್ತೀರಾ ನೀವೆಲ್ಲ? ನೀವು ಕಾನೂನಿಗೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇರೋವಂಥದ್ದು ಅವರಲ್ಲ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಅದರಲ್ಲಿ ಏನಿದೆಯಪ್ಪ ಅಂತಂದರೆ, ಯಾವುದೇ ವ್ಯಕ್ತಿ ಎಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅಸಭ್ಯವಾಗಿ ವರ್ತನೆ ಮಾಡಿದರೆ
ಮುಟ್ಟೋದು ಬೇಡ, ಅಟ್ಲೀಸ್ಟ್ ಅಸಭ್ಯವಾಗಿ ವರ್ತನೆ ಮಾಡಿದರೆ, ಆ ಅಸಭ್ಯ ವರ್ತನೆಯಿಂದ ಆಕೆಗೆ ಕಸಿವಿಸಿಯಾದರೆ ಇದು ಲೈಂಗಿಕ ಶೋಷಣೆ ಅಂಥೇಳಿ ಈ ಆಕ್ಟಿನಲ್ಲಿ ಬಂದಿದೆ. ನೀವು ಮುಟ್ಟೋದೇ ಬೇಡ. ಆಕೆಗೆ ಕಸಿವಿಸಿಯಾಗುವಂಥ ವರ್ತನೆಗಳು ಯಾವನಾದರೂ ಗಂಡಸು ಮಾಡಿದರೆ ಆಕೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕ್ಬೋದು. ಯಾವನಾದರೂ ಕೆಟ್ಟ ಅಶ್ಲೀಲವಾದಂಥ ಮೆಸೇಜ್ ಕಳಿಸಿದರೆ, ವಾಟ್ಸಪ್ ಆಗಲಿ SMS ಆಗಲಿ, ಅದರ ಮೇಲೆ ಆಕೆಯ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸನ್ನು ಹಾಕ್ಬೋದು. ಸುಮ್ಮನೆ ಯಾವುದೋ ಒಂದು ಲೈಂಗಿಕ ಕ್ರಿಯೆಯಲ್ಲಿರುವಂಥ ಫೋಟೋಸ್ ಕಳಿಸಿದರೆ ಅವನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕ್ಬೋದು. ತಿಳ್ಕೊಳ್ತಾ ಹೋಗಿ ಫಸ್ಟು. ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು ಅಂತ ಹೊಸ ಡೆಫಿನೇಷನ್ ಬಂದಿರೋದು. ಆಕೆಗೆ ಅನಾವಶ್ಯಕವಾಗಿ ಮುಟ್ಟಿದರೆ, ಆಕೆ ಅದರಿಂದ ಬೇಸರಗೊಂಡರೆ, ಆಕೆಗೆ ಇರುಸುಮುರುಸು ಉಂಟಾದರೆ ಅದು ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಕೆಳಗಡೆ ಬರುತ್ತೆ. ಇವೆಲ್ಲ ತಿಳ್ಕೊಳ್ಳಿ ಫಸ್ಟು. ತಿಳ್ಕೊಂಡು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟನ್ನು ನಿಮ್ಮ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ. ಆಮೇಲೆ ಅದು ಮೀಟು ಇದೆಯೋ ಇಲ್ವೋ ಅಂತ ಆಮೇಲೆ ನೋಡೋಣ ಅಂತ. ಈಗ ನೋಡಿ, ಇದನ್ನು ನೋಡೋವಂಥ ಜವಾಬ್ದಾರಿ ಯಾರ್ದಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಮುಖ ಜವಾಬ್ದಾರಿ ಇದು. ಯಾವ ಕಂಪನಿಯಲ್ಲಿ ಕನಿಷ್ಠ 30 ಜನ ಒಂದೇ ಕಡೆ ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಇರಲಿ ಇಲ್ಲದೇ ಇರಲಿ, ಅಲ್ಲಿ ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಕೆಳಗಡೆ ಒಂದು ICC ಕಮಿಟಿ ಅಂತ ರಚನೆ ಮಾಡಬೇಕು. ಆ ICC ಕಮಿಟಿಯಲ್ಲಿ ಒಬ್ಬರು ವಕೀಲರು ಇರಬೇಕು, ಇನ್ನೊಬ್ಬರು ಸಮಾಜದಲ್ಲಿ ಕೆಲಸ ಮಾಡೋ ಸಾಮಾಜಿಕ ಕ್ರಿಯೆಯಲ್ಲಿ ತಿಳ್ಕೊಂಡಂಥ ವ್ಯಕ್ತಿ ಇರಬೇಕು, ಮತ್ತು ಆ ಜಾಗದಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಇರಬೇಕು. ಆಮೇಲೆ ಅದನ್ನು ಒಂದು ವೇಳೆ ಯಾರಾದರೂ ಲೈಂಗಿಕ ದೌರ್ಜನ್ಯ ಎಸಗಿದರೆ ಅವರ ವಿರುದ್ಧವಾಗಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಆ ಕಮಿಟಿ ಕೆಲಸ ಮಾಡಬೇಕು. ಆ ಕಮಿಟಿಗೆ ವಿಶೇಷವಾಗಿ ತರಬೇತಿ ಕೊಡಬೇಕು. ಮತ್ತು ನಿಮ್ಮ ಬ್ಯಾನರಲ್ಲಿ ಯಾರ್ಯಾರು ಕೆಲಸ ಮಾಡೋರಿಗೆಲ್ಲ ಅವರ ಮಾಹಿತಿನ ಕೊಡಬೇಕು. ಯಾರ್ಯಾರು ಕಮಿಟಿಯಲ್ಲಿದ್ದಾರೆ ಅವ್ರ ಫೋನ್ ನಂಬರ್ಸು ಕೊಡಬೇಕು. ಎಲ್ಲಿ ಮಾಡಿದಿರಿ ತೋರಿಸಿ, ಒಬ್ಬರದ್ದು ಒಂದು ಬ್ಯಾನರಲ್ಲಿದೆಯಾ? ಸುಮ್ಮನೆ ಮತ್ತು ಅದನ್ನು ಹೀಯಾಳಿಸುವಂಥದ್ದು. ಮೀಟೂ ಅಂದೆ, ನಾನು ವೀಟೂ ಅಂದೆ ಅಂತ ಈ ಥರನ ಕನ್ನಡ ಚಿತ್ರರಂಗ ನಡ್ಕೊಳ್ಳೋಂಥದ್ದು, ಸಂವಿಧಾನಕ್ಕೆ ಅಗೌರವ ಮಾಡೋಂಥದ್ದು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳು ಮತ್ತು ಆ ಇಲಾಖೆಯ ಅಧಿಕಾರಿಗಳು ಎಲ್ಲ ಬ್ಯಾನರ್ಗಳಿಗೆ ನೋಟಿಸ್ ಕೊಟ್ಟು, ಈ ICC ಕಮಿಟಿ ರಚನೆ ಆಗಿದೆಯಾ, ಆಗಿದ್ದರೆ ಅದರ ಡೀಟೇಲ್ಸ್ ತೊಗೋಬೇಕು. ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಅಂತ ಎಲ್ಲರಿಗೂ ಕೂಡ ಈ ಆ್ಯಕ್ಟ್ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ಅದರ ಅಟೆಂಡೆನ್ಸ್ ತೊಗೋಬೇಕು, ಫೋಟೋಸ್ ತೊಗೋಬೇಕು. ಪ್ರತಿ ವರ್ಷ ಕೊಡಬೇಕು ಇದನ್ನು ಡೀಟೇಲ್ಸು. ಯಾವಾಗ ಈ ಸರ್ಕಾರಿ ಅಧಿಕಾರಿಗಳು ಸುಮ್ಮನೆ ನಿದ್ದೆ ಮಾಡ್ತಾರೆ, ಸರ್ಕಾರ ನಿದ್ದೆ ಮಾಡುತ್ತೆ, ಯಾರೂ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ IT ಕಂಪ್ನಿಗಳಿರಲಿ, BT ಕಂಪ್ನಿ ಇರಲಿ, ಯಾವುದೇ ರಿಯಲ್ ಎಸ್ಟೇಟ್ ಇರಲಿ, ಫ್ಯಾಕ್ಟ್ರಿಯಲ್ಲಿ ಸಣ್ಣದಿರಲಿ ದೊಡ್ಡದಿರಲಿ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಿನಿಸ್ಟ್ರಿಯ ಮಿಕ್ಕ ಜವಾಬ್ದಾರಿ ಆಗುತ್ತೆ. ನೋಡಬೇಕು, ಅವರು ಚೆಕ್ ಮಾಡಿ ಮಾಡಿಸ್ಬೇಕು. ನಮಸ್ಕಾರ, ರಾಮಕೃಷ್ಣ ಗುಂಜೂರು ಇಷ್ಟೊತ್ತು ನಿಮ್ಮ ಜೊತೆ ಈಗಲೈ ನ್ಯೂಸ್. ಈಗ ಅನೇಕ ರೀತಿಯ ಕಾನೂನು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ಹೆಣ್ಮಕ್ಳು, ರೈತರು, ಯಾರೇ ನಿಮಗೆ ಯಾರಿಂದಲೇ ಶೋಷಣೆ ಸಮಸ್ಯೆ ಆದರೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡಿ, ನಿಮಗೆ ಸಾಧ್ಯವಾದಷ್ಟು ಮಾರ್ಗದರ್ಶನ ಮಾಡಿ ನಿಮ್ಮ ಹಕ್ಕನ್ನು ಶೋಷಣೆ ವಿರುದ್ಧ ನಿಲ್ಲಲಿಕ್ಕೆ ರಾಮಕೃಷ್ಣ ಗುಂಜೂರು ಸದಾ ನಿಮ್ಮ ಜೊತೆ ಇರ್ತಾನೆ. ನಮಸ್ಕಾರ, ರಾಮಕೃಷ್ಣ ಗುಂಜೂರು, ಈಗಲೈ ನ್ಯೂಸ್. ಎಲ್ಲರೂ ಈಗಲೈ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ. ಕಾನೂನು ಜ್ಞಾನ, ನಾಲೆಡ್ಜ್ ಈಸ್ ಎ ಪವರ್. ಯಾರ ಹತ್ರ ನಾಲೆಡ್ಜ್ ಇರುತ್ತೋ ಅವನ ಬಳಿ ಬೇರೆ ಯಾರ್ದು ಬುಡುಬುಡಿಕೆ ನಡೆಯೋದಿಲ್ಲ, ಶೋಷಣೆ ನಡೆಯೋದಿಲ್ಲ. ನಮಸ್ಕಾರ.